ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಉತ್ತರ ಕರ್ನಾಟಕದಾಗ ಮಾಡೋ ಗೋಳಿ ಪಲ್ಯನ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ. ಬನ್ನಿರಿ ನೋಡ್ಕೊಂಬರೋಣ ಗೋಳಿ ಪಲ್ಯ ಹೆಂಗೆ ಮಾಡೋದು ಅಂತ. ನಾ ಇಲ್ಲಿ ಗೋಳಿ ಪಲ್ಯಗೆ ಹಾಕೋಕೆ ಒಂದು ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿನ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ ರೀ. ಜಾಸ್ತಿ ದೊಡ್ಡ ಪೀಸ್ ಕಟ್ ಮಾಡ್ಕೋಬೇಡ್ರಿ. ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊರಿ, ಅಂದ್ರೆ ಜಲ್ದಿ ಮೆತ್ತಗಾಗ್ತಾವ್ರಿ ಪಾಣ್ಯದಾಗ. ನೋಡ್ರಿ, ನಾ ಇಲ್ಲಿ ಎಲ್ಲ ಉಳ್ಳಾಗಡ್ಡಿನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಈಗ ಏನು ಮಾಡ್ತೀನಿ ಅಂದ್ರೆ ಒಂದು 10 ಎಸಳು ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡೀನಿ ರೀ. ಈಗ ಗೋಳಿ ಪಲ್ಯ ಎಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಈಗ ಪಲ್ಯ ಮಾಡೋಕೆ ಒಂದು ಉಳ್ಳಾಗಡ್ಡಿ, ಗೋಳಿ ಪಲ್ಯ ಮತ್ತು ಬೆಳ್ಳುಳ್ಳಿ ಏನವಲ್ಲ ರೀ, ಬೆಳ್ಳುಳ್ಳಿ ಕುಟ್ಕೊಂಡಿನಿ ರೀ. ಗ್ಯಾಸ್ ತೊಗರಿ ಬೇಳೆನ ನೆನೆಗೆ ಒಂದು ಕಡಾಯಿ ಇಡಮ್ರಿ ಪಲ್ಯ ಮಾಡೋಕೆ. ನಾ ಇಲ್ಲಿ ಕಡಾಯಿ ಇಟ್ಕೊಂಡು ಏನು ಮಾಡ್ತೀನಿ ಅಂದ್ರೆ ಒಂದು 2 ಚಮಚದಟ್ಟು ಎಣ್ಣೆ ಹಾಕ್ತೀನಿ ರೀ. ಎಣ್ಣೆ ಗರಮ್ ಮಾಡ್ಲಿದಲ್ಲ. ಎಣ್ಣೆ ಎಲ್ಲ ಗರಮ್ ಆದ್ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಮ್ರಿ. ಜೀರಿಗೆ ಸಾಸಿವೆ ಹಾಕಿ ಜೀರಿಗೆ ಎಲ್ಲ ಚಟ್ಪಟ್ ಅನ್ನಲಿ. ಜೀರಿಗೆ ಎಲ್ಲ ಚಟ್ಪಟ್ ಅಂದಮೇಲೆ ನಾ ಅದಕ್ಕೇನು ಮಾಡ್ತೀನಿ ಅಂದ್ರೆ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿವಲ್ರಿ ಅವಾಗೆ ಆ ಬೆಳ್ಳುಳ್ಳಿನ ಹಾಕ್ಕೋತೀನಿ ರೀ. ಇದಕ್ಕೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಲ್ರಿ, ಅಡ್ತಕ್ಕೆ ಒಂದು ಕೈ ಆಡಿಸ್ಕೊಂಡು ಉಳ್ಳಾಗಡ್ಡಿನ ಹಾಕ್ಕೊಳಮ್ರಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿವು ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊರೋದೆಲ್ಲ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಣ್ಣೆದಾಗ ಚಲೋ ಹೊತ್ನಾಗ ಫ್ರೈ ಆಗಲಿ. ಉಳ್ಳಾಗಡ್ಡಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ಬೇಕು ನೋಡಿರಿ, ಕೆಂಪಗೆ. ಅದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ. ಅಂದ್ರೆ ಉಳ್ಳಾಗಡ್ಡಿ ಜಲ್ದಿ ಸಾಫ್ಟ್ ಆಗ್ತಾವ್ರಿ, ಮೆತ್ತಗಾಗ್ತಾವೆ. ಉಪ್ಪು ಹಾಕ್ಕೊಂಡು ಪಾಣ್ಯದಾಗ ಕೈ ಆಡಿಸಿದ್ರಂದ್ರೆ ಜಲ್ದಿ ಮೆತ್ತಗಾಗ್ತದೆ ನೋಡಿರಿ. ಹಿಂಗೆ ಆಗ್ಬೇಕು ನೋಡ್ರಿ ಕಲರ. ಹಿಂಗಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೇನು ಗೋಳಿ ಪಲ್ಯ ಇತ್ತಲ್ರಿ, ಗೋಳಿ ಪಲ್ಯ ಎಲ್ಲ ಪಾಣ್ಯದಾಗ ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಳಮ್ರಿ ನಾವು. ನೋಡ್ರಿ, ನಾ ಇಲ್ಲಟ್ಟು ಗೋಳಿ ಪಲ್ಯ ಹಾಕ್ಕೊಂಡು ಚಲೋ ಹೊತ್ನಾಗ ಗೋಳಿ ಪಲ್ಯ ಏನದಲ್ರಿ ಅದು ಎಣ್ಣೆಗೆ ಚಂದ ಹುರ್ಕೋಬೇಕ್ರಿ. ಅಂದ್ರೆ ಅದು ಲೊಳಿ ಆಗಲ್ಲ. ಇಲ್ಲಂದ್ರೆ ಇದನ್ನು ಬೆಂಡಿಕಾಯ್ಪ್ಲೆ ಲೊಳಿ ಆಗ್ತದ್ರಿ. ಅದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ ಚಲೋ ಹೊತ್ನಾಗ ಎಣ್ಣೆಗೆ ಹುರ್ಕೋತೀನಿ ರೀ. ಅದು ಚಲೋ ಗೋಳಿ ಪಲ್ಯ ಎಲ್ಲ ಚಂದ ಒಂದು 5 ನಿಮಿಷ 2-3 ನಿಮಿಷ ಕೈ ಆಡಿಸ್ರಿ, ತಾನೇ ಮೆತ್ತಗಾಗ್ತದೆ ರೀ ಅದು ಗೋಳಿ ಪಲ್ಯ. ನೋಡಿರಿ, ಇಲ್ಲಿ ಎಷ್ಟು ಚಂದ ಮೆತ್ತಗಾಗ್ಯದ ಗೋಳಿ ಪಲ್ಯ. ಈಗ ಏನು ಮಾಡ್ತೀನಿ ಅಂದ್ರೆ ಅವಾಗೆ ನೆನೆಯಾಕೆ ಇಟ್ಕೊಂಡಿದ್ದೇವಲ್ರಿ ತೊಗರಿಬೇಳೆ, ನೆನೆಯಾಕೆ ಇಟ್ಕೊಂಡಿರೋ ತೊಗರಿಬೇಳೆನ ಹಾಕಿ ಚಲೋತ್ನಾಗ ಕೈ ಆಡಿಸ್ರಿ. ಮತ್ತು ಮಿಕ್ಸ್ ಮಾಡಿರಿ ಚಲೋತ್ನಾಗ. ನಾ ತೊಗರಿಬೇಳೆ ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಏನು ಮಾಡ್ತೀನಿ ಅಂದ್ರೆ ಒಂದು ಅರ್ಧ ಸ್ಪೂನ್ನಷ್ಟು ಕೆಂಪು ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ನಿಮ್ಮ ರುಚಿಗೆ ಹೆಂಗೆ ಬೇಕು ಹಂಗೆ ಉಪ್ಪು ಖಾರ ಹಾಕ್ಕೊರಿ. ನಾ ಇಲ್ಲಿ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೋತೀನಿ, ಯಾಕಂದ್ರೆ ಹುಡುಗರು ಅಂತಾರಲ್ಲ ಅದಕ್ಕೆ. ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಲಿಕ್ಕೆ ಬಿಡ್ರಿ. ಅಂದ್ರೆ ಚೆಂದಾಗಿ ಮೆತ್ತಗಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೋತದ ಪಲ್ಯ. ನೋಡಿರಿ, ಚೆಂದ ಕಾಣಿಸುತ್ತದೆ ಭಾಜಿ. ಪಲ್ಯ ಎಲ್ಲ ಮೆತ್ತಗಾದ್ಮೇಲೆ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಈಗ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಪೌಡರ್ ಹಾಕ್ಕೋತೀನಿ ರೀ. ಶೇಂಗಾ ಎಲ್ಲ ಹುರ್ಕೊಂಡು ಸಪ್ಪೆ ತಕ್ಕೊಂಡು ಮಿಕ್ಸರ್ಗೆ ಹಾಕ್ಕೋಬೇಕ್ರಿ. ನಾ ಇಲ್ಲಿ ಪೈಲಾನೇ ಶೇಂಗಾ ಹಿಂಡಿ ಪೌಡರ್ ಮಾಡ್ಕೊಂಡಿಟ್ಟೇನಿ ರೀ. ಈಗ ಅದು ಶೇಂಗಾ ಹಿಂಡಿನ ಹಾಕ್ಕೋತೀನಿ ರೀ ಪಲ್ಯಕ್ಕೆ. ಹಾಕ್ಕೊಂಡು ಚಲೋ ಹೊತ್ನಾಗ ಇನ್ನೊಮ್ಮೆ ಮಿಕ್ಸ್ ಮಾಡಿದ್ರೆ ಈ ಗೋಳಿ ಪಲ್ಯ ಏನದಲ್ರಿ ತಯಾರಾಗ್ತದೆ ನೋಡಿರಿ. ಬಿಸಿ ರೊಟ್ಟಿ ಸಂಗಟ ಗೋಳಿ ಪಲ್ಯ ಇದ್ರೆ 1 ರೊಟ್ಟಿ ಉಣ್ಣೋರು 2 ರೊಟ್ಟಿ ಉಣ್ತಾರೆ ನೋಡಿರಿ ಪಲ್ಯ. ತೋರಿಸ್ದಂಗೆ ನೀವು ಒಮ್ಮ ಗೋಳಿ ಪಲ್ಯ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ನಾಗ ಹೇಳ್ರಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.